ಹಾಯ್, ಹಸಿ ಈರುಳ್ಳಿನ ಡೈಲಿ ತಿಂದರೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತಂತೆ. ಹಾಗೆ ಈರುಳ್ಳಿ ಹೂವನ್ನ ಊಟದ ಜೊತೆ ನಂಚ್ಕೊಂಡು ತಿಂದರೆ ನಮ್ಮ ಕಣ್ಣು ಅದೆಲ್ಲ ನಿವಾರಣೆ ಆಗುತ್ತಂತೆ. ನಾನು ಯಾಕೆ ಈರುಳ್ಳಿ ವಿಷಯ ನಿಮಗೆ ಇಷ್ಟ ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಯೋಚನೆ ಮಾಡಬೇಡಿ, ಬಿಕಾಸ್ ನಾವು ಒಂದು ಸ್ಪೆಷಲ್ ಆಗಿರೋ ಈರುಳ್ಳಿ ತಿಂಡಿ ಇವತ್ತು ಮಾಡೋಣ. ಅದೇನು, ಹೇಗೆ ಮಾಡೋದು, ಜ್ಯೋತಿ ಅವ್ರನ್ನೇ ಕೇಳೋಣ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ಕಾರ. ನೀವು ಮಾಡೋ ತಿಂಡಿ ಹೆಸರೇನು? ಈರುಳ್ಳಿ ಪಕೋಡ. ಈರುಳ್ಳಿ ಪಕೋಡ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಕಾಮನ್ ಆಗಿ ಸಿಗುತ್ತೆ. ಹೌದು. ಸೊ ಇದರಲ್ಲಿ ಏನು ಸ್ಪೆಷಲು? ಇದರಲ್ಲಿ ಸ್ಪೆಷಲ್ ಏನು ಅಂದರೆ ನಾನು ಫಸ್ಟ್ ಮಾಡಿ ತೋರಿಸ್ತೀನಿ, ಆಮೇಲೆ ತಿಂದ್ಬಿಟ್ಟು ಹೇಳಿದ್ರಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ. ಓಕೆ, ಅಂದರೆ ನೀವು ಆಂಧ್ರ ಕಡೆ ಸ್ಟೈಲ್ ಪಕೋಡ ಮಾಡ್ತಾ ಸ್ವಲ್ಪ ಇದ್ದೀರಾ? ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹೆಂಗೆ ಗೆಸ್ ಮಾಡಿದೆ, ನೀವು ಆಂಧ್ರ ಸ್ಪೆಷಲ್ ಲೇಡಿ. ಓಕೆ, ಥ್ಯಾಂಕ್ ಯು. ಓಕೆ, ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನು ಸ್ಪೆಷಲ್ಟಿ ಇದೆ ಅಂತ ಹೇಳಿ. ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು, ಈರುಳ್ಳಿ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಓಂಕಾಳು, ಉಪ್ಪು, ಎಣ್ಣೆ, ರವೆ. ರವೆ ಪಕೋಡಕ್ಕೆ ಹಾಕೋದು ಅನ್ಯೂಶಲು. ಅದು ಕ್ರಿಸ್ಪಿಯಾಗಿ ಬರತ್ತಾ ಅಥವಾ? ಇಲ್ಲ, ಅದು ಟೇಸ್ಟ್ ಒಂದು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಐ ಸಿ. ಸೊ ಶುರು ಮಾಡೋಣ. ಓಕೆ, ಫಸ್ಟ್ ನಾವು ಎಣ್ಣೆ ಕಾಯೋಕೆ ಇಟ್ಬಿಡೋಣ. ಈರುಳ್ಳಿ ಪಕೋಡ ಅಂದರೆ ತುಂಬ ಕಾಮನ್ನು. ಹಾಂ, ಬೇರೆ ಬೇರೆ ಥರ ಪಕೋಡ ಮಾಡಕ್ಕೆ ಬರುತ್ತಾ ನಿಮಗೆ? ಹಾಂ ಬರುತ್ತೆ. ಹೇಳಿ, ಯಾವ ಥರದ್ದು? ಪಕೋಡಲ್ಲಿ ಆ್ಯಕ್ಚುಲಿ ಎಲ್ಲ ಕಡೆ ಥರ ಸೊಪ್ಪಿಂದನೂ ಮಾಡ್ಬೋದು ಪಕೋಡ. ಮೇನ್ ಸಬ್ಬಸಿಗೆ ಸೊಪ್ಪು, ಅದರಿಂದನೂ ಮಾಡ್ಬೋದು. ಆಮೇಲೆ ಪಾಲಕ್ ಪಕೋಡ ಮಾಡ್ಬೋದು. ಆ್ಯಂಡ್ ಯೂಶ್ವಲಿ ಏನಾಗುತ್ತೆ ಅಂದರೆ ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲ. ಹೌದು. ಸೊ ನಾವು ಈ ಥರ ಮಾಡಿಕೊಟ್ರೆ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅವ್ರಿಗೆ ತಿಂದಂಗೆ ಆಗತ್ತಲ್ವಾ? ಕರೆಕ್ಟ್. ಒಂಥರ. ನೀವು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀರಾ? ಹೌದು. ಈ ಪಕೋಡಾಗೆ ನಾವು ಉದ್ದಕ್ಕೆ ಕಟ್ ಮಾಡಬೇಕು, ಚಿಕ್ಕದಾಗಿ ಕಟ್ ಮಾಡಬಾರ್ದು. ಇದು ಉದ್ದ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಓಕೆ. ಇದಕ್ಕೆ ಜಾಸ್ತಿ ಇಡ್ಸಿರೋದು ಈರುಳ್ಳಿನೇ. ಇದರಲ್ಲಿ ಕಡಲೆ ಹಿಟ್ಟು ಮತ್ತು ರವೆ ತುಂಬ ಕಡಿಮೆ ಇಡ್ಸುತ್ತೆ, ಈರುಳ್ಳಿನೇ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಐ ಸಿ. ನೆಕ್ಸ್ಟ್ ಇದು ಕಡಲೆ ಹಿಟ್ಟು ಕೊಡಿ. ಕಡಲೆ ಹಿಟ್ಟೆ ಮೇನ್. ಹೌದು ಅಲ್ವಾ ಪಕೋಡ ಮಾಡಬೇಕಾದ್ರೆ? ಬಟ್ ಇದರಲ್ಲಿ ಅದು ಮೇನ್ ಆಗಲ್ಲ, ನಿಮಗೆ ಈರುಳ್ಳಿ ಮೇನ್ ಆಗುತ್ತೆ. ಓಕೆ, ಹಾಫ್ ಹಾಫ್. ಇದು ಯೂಶ್ವಲಿ ನೀವು ಇದನ್ನ ನೋಡೋದು ಆಂಧ್ರ ಕಡೆ ಅಂದರೆ ಹೈದ್ರಾಬಾದಲ್ಲಿ ಯೂಶ್ವಲಿ ಇರಾನಿ ಹೋಟೆಲ್ಸ್ ಅಂತ ಇರುತ್ತೆ. ಆ ಇರಾನಿ ಹೋಟೆಲ್ಸಲ್ಲಿ ನೀವು ಯು ಕ್ಯಾನ್ ಫೈಂಡ್ ಸೋ ಮೆನಿ ಪೀಪಲ್, ಲೈಕ್ ತುಂಬ ಜಾಸ್ತಿ ಜಾಗ ಅದರ ಇರಾನಿ ಹೋಟೆಲ್ಸಲ್ಲೇ ಇರುತ್ತೆ ಇದು. ಓಕೆ. ಜೀರಿಗೆ ಹೇಗೆ ಅಂದರೆ ಚೆನ್ನಾಗಿರುತ್ತೆ. ಅದೇ ಥರ ಇವಾಗ ಇದರಲ್ಲಿ ಯೂಶ್ವಲಿ ಪಕೋಡ ಅಂದರೆ ಏನೋ ಇಟ್ಸ್ ಅನ್ ಟೈಮ್ ಪಾಸ್ ಸ್ನ್ಯಾಕ್ಸ್. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ಇದಕ್ಕೆ. ನೆಕ್ಸ್ಟ್ ಓಂಕಾಳು ಕೊಡಿ. ಸೇಮ್ ಅಗೇನ್ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ತುಂಬ ಬೆನಿಫಿಟ್ಸು ಇದೆ. ಹೌದು. ಅದರಲ್ಲೂ ಗುಂಟೂರು ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ? ಹೌದು, ತುಂಬ ಖಾರ ಇರುತ್ತೆ. ತುಂಬ ಖಾರ ಇರುತ್ತೆ. ಇಲ್ಲಿ ನಾವು ಕರ್ನಾಟಕದಿಂದ ಹೋದರೆ ಅಲ್ಲಿ ಖಾರ ತಿಂದ್ಬಿಟ್ರೆ ಒಂದು ದಿವಸಕ್ಕೇನೆ ಅನ್ಕೊಂತೀವಿ ಏನು ಇಷ್ಟು ಖಾರ ತಿಂತಾರೆ. ಉಪ್ಪು ಕೊಡಿ ಇದಕ್ಕೆ. ಆ್ಯಂಡ್ ಪಕೋಡ ಜೊತೆ ಸಾಸ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಗ್ರೀನ್ ಚಟ್ನಿ ಸಾಸ್ ಚೆನ್ನಾಗಿರುತ್ತೆ. ಇದು ರವೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕೋಬಾರ್ದು. ಇಷ್ಟು 1-2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಓಕೆ. ಪಕೋಡ ಅಥವಾ ಕರ್ದಿ ತಿಂಡಿಗಳೆಲ್ಲ ಬಿಸಿಯಾಗಿರುತ್ತಲ್ಲ, ಅವಾಗಲೇ ರುಚಿ ಚೆನ್ನಾಗಿರುತ್ತೆ. ಹೌದು. ಅದು ಕೂಲ್ ಆಗೋದ್ರೆ ಮೆತ್ತಿಗೆ ಆಗೋಗುತ್ತೆ. ಬಟ್ ಇದು ಆ ಥರ ಆಗಲ್ಲ, ನಿಮಗೆ ಅದು ಕ್ರಿಸ್ಪಿಯಾಗೇ ಇರುತ್ತೆ. ಬಟ್ ತುಂಬ ಜಾಸ್ತಿ ಹೊತ್ತು ಅಷ್ಟೊಂದು ಕ್ರಿಸ್ಪಿಯಾಗಿರಲ್ಲ, ಬಟ್ ಆದ್ರೂ ತಣ್ಣಗಾದ್ರೂ ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಪಕೋಡ ಅಂದರೆ ಫಸ್ಟ್ ನೀರು ಹಾಕ್ಬಿಡ್ತೀವಿ, ಬಟ್ ಇದಕ್ಕೆ ಆ ಥರ ಅಲ್ಲ. ಫಸ್ಟ್ ಇದನ್ನು ಡ್ರೈ ಆಗಿರೋವಾಗಲೇ ಸ್ವಲ್ಪ ಕಲಿಸ್ಕೋಬೇಕು, ಆಮೇಲೆ ನೀರು ಹಾಕ್ಬೇಕು ಇದಕ್ಕೆ. ಓಕೆ. ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಇಡ್ಸಲ್ಲ, ಬೇಕಾಗಿಲ್ಲ, ಇಷ್ಟೊಂದು ನೀರು ಬೇಕಾಗಿಲ್ಲ ಇದಕ್ಕೆ. ನನಗನ್ಸುತ್ತೆ ಈ ಕಲಿಸದೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಏನಿಲ್ಲ, ಫಾಸ್ಟಾಗಿ ಮಾಡಿಬಿಡ್ಬೋದು. ನಿಮ್ಮ ಥರ ಎಲ್ಲರೂ ಇಷ್ಟು ಫಾಸ್ಟ್ ಆಗಿರಲ್ಲ ಅಲ್ವಾ? ಇರ್ತಾರೆ ಎಷ್ಟೊಂದು ಜನ. ಇವಾಗಿನ ನಾವು ವರ್ಕ್ ಪ್ಲೇಸ್ಗೆ ಹೋಗಬೇಕು, ವಿ ಹ್ಯಾವ್ ಟು ರೀಚ್ ಆನ್ ಟೈಮ್ ಅಂದರೆ ಡೆಫಿನೆಟಾಗಿ ಫಾಸ್ಟ್ನೆಸ್ ಆದಷ್ಟು ಕದೇ ಬಂದುಬಿಡುತ್ತೆ ಅಲ್ವಾ? ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಸ್ವಲ್ಪ ಹಾಕ್ಕೊಂಡು ಹಂಗೆ ಕಲಿಸ್ಕೋಬೇಕು ಇದನ್ನು. ಓಕೆ. ಅದ್ರ ಪ್ರಕಾರ ಆಮೇಲೆ ಅದನ್ನ ನೋಡಿಕೊಂಡು ಕಡಲೆ ಹಿಟ್ಟು ನಾವು ಇನ್ನೂ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಜಾಸ್ತಿ ಬೇಕಾಗಿರಲ್ಲ ಇದಕ್ಕೆ ನೀರು ಜಾಸ್ತಿ ಇಡ್ಸಲ್ಲ, ಯಾಕಂದರೆ ಈರುಳ್ಳಿಯಲ್ಲೇ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ, ಅದರಿಂದ ನೀರು ಜಾಸ್ತಿ ಇಡ್ಸಲ್ಲ. ಇವಾಗ ನೋಡಿ, ಇವಾಗ ಇಷ್ಟು ಇದಾಗಿದೆಯಲ್ಲ, ಇನ್ನು ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟು ಇಡ್ಸುತ್ತೆ, ಇನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ ಅದನ್ನು. ಓಕೆ. ಸೊ ಚೂರೇ ಹಾಕ್ತಾ ಇರಬೇಕು? ಹಾಂ, ಒಂದೇ ಸರಿ ಹಾಕಿದ್ರೆ ಗೊತ್ತಾಗಲ್ಲ, ಯಾಕಂದರೆ ಕಡಲೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಮತ್ತೆ ಅದು ಬೋಂಡ ಥರ ಆಗೋಗುತ್ತೆ. ಈರುಳ್ಳಿ ಪಕೋಡ ಅನ್ನಲ್ಲ ಅವಾಗ ಅದನ್ನು. ಪಕೋಡ ಅಂದರೆ ಕ್ರಿಸ್ಪಿ ಆಗಿರ್ಬೇಕಲ್ವಾ? ಕ್ರಿಸ್ಪಿ ಆಗಿರಬೇಕು. ಯೂಶ್ವಲಿ ಪಕೋಡ ಅಂದರೆ ಏನಾಗುತ್ತೆ ಅಂದರೆ ಉಂಡೆ ಥರ ಹಾಕ್ತಾರೆ ಜಾಸ್ತಿ ಜನ ಅಲ್ವಾ? ಬಟ್ ಇದು ಉಂಡೆ ಥರ ಬರಲ್ಲ, ಇದು ಸಪ್ರೇಟಾಗಿ ಬೇರೆ ಥರ ಬರುತ್ತೆ. ತೋರಿಸ್ತೀನಿ ಅದು ಹೆಂಗೆ ಮಾಡೋದು ಅಂತ. ಸೊ ಈ ರೈಟ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ನಾವು ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಸ್ವಲ್ಪ ಹಾಕ್ತಾ ಇರಬೇಕು ಹಿಟ್ಟು. ಹೌದು.
ಅದೇ ಹಾಗೆ ಹೇಳಿದ್ನಲ್ಲ, ಇದು ಹಾಕೋದೇ ಡಿಫ್ರೆಂಟ್ ಥರ ಹಾಕಬೇಕು, ಉಂಡೆ ಉಂಡೆ ಥರ ಹಾಕ್ಬಾರ್ದು ಇದನ್ನ. ಹಾಂ. ಸೊ ಏನು ಶೇಪೇ ಬೇಕಾಗಿಲ್ಲ, ಜಸ್ಟ್ ಉದಿಸ್ತಾ ಇದ್ರೆ ಸಾಕು ಅಷ್ಟೇ. ಯಾರಾದರೂ ಮಾಡಿಬಿಡ್ಬೋದಲ್ವಾ? ಇದಕ್ಕೆ ಕಲ್ತ್ಕೋಬೇಕು ಅಂತ ಅನ್ನೋದೇ ಏನಿರಲ್ಲ, ಈಸಿಯಾಗಿ ಮಾಡ್ಬೋದು ಯಾರಾದರೂ. ಈ ಈರುಳ್ಳಿ ಮೇಲ್ಮೇಲೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಹೌದು. ಅದೊಂಥರ ಗೋಲ್ಡನ್ ಬ್ರೌನ್ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಮಿಥುನ್, ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಕೇಳಿ. ಓಕೆ, ನಾನು ತುಂಬ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಕರೆಕ್ಟಾಗಿ ಫೈನಲ್ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ ನಿಮಗೆ. ಮೇ ಬಿ ಕರೆಕ್ಟಾಗಿ ಆನ್ಸರ್ ಇಲ್ಲ ಅನಿಸುತ್ತೆ. ಟ್ರೈ ಮಾಡೋಣ. ಓಕೆ. ಓಕೆ, ನೀವೇನಾದರೂ ಡೆಸಿಷನ್ ತೊಗೊತೀರಾ ಇವಾಗ? ಓಕೆ, ರಿಗಾರ್ಡಿಂಗ್ ಎನಿಥಿಂಗ್, ನೀವು ಹಾರ್ಟಿಂದ ತೊಗೊತೀರಾ ಇಲ್ಲ ಬ್ರೈನ್ ಹೇಳ್ದಂಗೆ ನೀವು ಕೇಳ್ತೀರಾ? ಇದು ತುಂಬ ಟಫ್ ಕ್ವೆಶ್ಚನ್. ನನಗೆ ಅನ್ಸುತ್ತೆ ಏನೇ ಮಾಡಿದ್ರು ಯು ಶುಡ್ ಫಾಲೋ ಯುವರ್ ಹಾರ್ಟ್. ಓಕೆ. ಅದರಲ್ಲೂ ನಿಮ್ಮ ಇಂಟ್ರೆಸ್ಟ್ ಅದೆಲ್ಲ ಇರುತ್ತಲ್ಲ, ಇಂಟ್ರೆಸ್ಟು, ಹಾಬೀಸು, ಪ್ಯಾಷನ್ ಅದೆಲ್ಲ ಇರುತ್ತಲ್ಲ, ಆ ವಿಷಯದಲ್ಲಿ ಯು ಶುಡ್ ಫಾಲೋ ಯುವರ್ ಹಾರ್ಟ್ ಅನ್ಸುತ್ತೆ. ಓಕೆ, ಸೊ ನೀವು ಹೇಳೋ ಪ್ರಕಾರ ಹಾರ್ಟ್ ಏನು ಹೇಳುತ್ತೆ ಅದನ್ನು ನಾವು ಕೇಳಬೇಕು ಅಂತ. ಹೌದು. ಓಕೆ, ನೀವು ಇವಾಗ ಏನಾದರೂ ಬಿಸಿದು ಮುಟ್ತೀರಾ, ನಿಮ್ಮ ಹಾರ್ಟ್ ಹೇಳುತ್ತಾ ತೆಗಿಯೋದ್ರಿಂದ ಕೈ ಅಂತ, ಯುವರ್ ಬ್ರೈನ್ ಟೆಲ್ಸ್? ನನಗಂತೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೀವು. ನೀವು ಹೇಳ್ದಂಗೆ ಇದು ತುಂಬ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಅನ್ಸುತ್ತೆ. ಓಕೆ. ಸೊ ಈ ಆನ್ಸರ್ನ ಆ ಕನ್ಫ್ಯೂಸ್ ಸ್ಟೇಟಲ್ಲೇ ಬಿಟ್ಬಿಡೋಣ. ಇಲ್ಲ, ನನಗೆ ಗೊತ್ತಿರೋದಷ್ಟು ಹೇಳ್ತೀನಿ. ಯೂಶ್ವಲಿ ಏನು ಗೊತ್ತಾ, ಬ್ರೈನಲ್ಲಿ 2 ಥರ ಇರುತ್ತೆ. ಒನ್ ಈಸ್ ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ. ಓಕೆ, ಕಾನ್ಷಿಯಸ್ ಮೈಂಡ್ ಇಟ್ ಪ್ಲೇಸ್ ಓನ್ಲಿ 10%. 10% ರೋಲ್ ಮಾತ್ರ ಬ್ರೈನ್ ಅದು ಆ್ಯಕ್ಷನ್ ಮಾಡುತ್ತೆ. ಓಕೆ, ಸಪೋಸ್ ನಾನು ಹೇಳಿದ್ನಲ್ಲ, ನಿಮ್ಗೆ ಏನಾದರೂ ಯು ಗೆಟ್ ಹರ್ಟ್ ಅವ್ರು ನೀವು ಇದನ್ನೇನಾದರೂ ಬಿಸಿರೋದು ಮುಟ್ತೀರಾ, ಮುಟ್ಟಿದಾಗ ಸಡನ್ಲಿ ಯುವರ್ ಹ್ಯಾಂಡ್ ಗೋಸ್ ಬ್ಯಾಕ್. ಅದು ನೀವು ಹಾರ್ಟಿಂದ ಅದು ಬರೋಕ್ಕೆ ಅಂತ ನೀವು ಕಾಯಲ್ಲ, ಆಟೋಮೆಟಿಕಲಿ ಇಟ್ ಹ್ಯಾಪನ್ಸ್. ಅದನ್ನ ಕಾನ್ಷಿಯಸ್ ಮೈಂಡ್ ಅಂತಾರೆ. ಓಕೆ, ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ದಟ್ ಈಸ್ ರಿಲೇಟೆಡ್ ಟು ಯುವರ್ ಹಾರ್ಟ್ ಆ್ಯಂಡ್ ದಟ್ ವರ್ಕ್ಸ್ 90%. ನಿಜವಾಗ್ಲೂ? 90% ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ವರ್ಕ್ ಆಗುತ್ತೆ. ಸೊ ನಿಮ್ಮ ಬ್ರೈನಲ್ಲಿ ಓನ್ಲಿ 10% ಇಸ್ ಕಾನ್ಷಿಯಸ್, 90% ಇಸ್ ಸಬ್ ಕಾನ್ಷಿಯಸ್ ಅದು. ಓಕೆ, ಸೊ ಅದರಿಂದ ನಮಗೆ ಹಿಡನ್ ಟ್ಯಾಲೆಂಟ್ಸ್ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ? ಅದನ್ನೆಲ್ಲ ನಾವು ಆಚೆ ತರಬೇಕು ಅಂದರೆ ಲೈಕ್ ಇನ್ನು ಒಬ್ಬರು ಹೇಳಬೇಕು ನಮ್ಮ ಟ್ಯಾಲೆಂಟ್ ಗುರುತಿಸ್ಬಿಟ್ಟು. ಇಲ್ಲ ಅಂದರೆ ನಾವಷ್ಟಕ್ಕೆ ನಾವೇ ಟ್ರೈ ಮಾಡಬೇಕು. ವಿ ಹ್ಯಾವ್ ಟು ಕೀಪ್ ಆನ್ ಟ್ರೈ ಮಾಡ್ತಾ ಇರಬೇಕು ಅಲ್ವಾ? ಟ್ರೈ ಮಾಡಿದಷ್ಟು ನಮಗೆ ಗೊತ್ತಾಗುತ್ತೆ ನಮ್ಮದ್ರಲ್ಲಿ ಏನಿದೆ ಏನಿಲ್ಲ, ನಮಗೆ ವಾಟ್ ಸ್ಪೆಷಲ್ ವಿ ಆರ್. ಎವ್ರಿ ಪರ್ಸನ್ ಬಾರ್ನ್ ಇಸ್ ನಾಟ್ ಲೈಕ್, ಯಾರೂ ಸಿಂಪಲ್ ಆಗಿರಲ್ಲ ಅಲ್ವಾ? ಅವ್ರವ್ರ ಓನ್ ಟ್ಯಾಲೆಂಟ್ಸ್ ಇರುತ್ತೆ ಅವ್ರಿಗೆ. ಯಾವುದೇ ವಿಷಯದಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನನ್ಗೆ ಆಗಲ್ಲ ಅನ್ಕೊಂಡ್ರೆ ಆಗದೇ ಇಲ್ಲ. ಆಮೇಲೆ ಯಾವಾಗಲೂ ಅಷ್ಟೇ ಐ ವಿಲ್ ಟ್ರೈ ಅಂತ ಹೇಳ್ಬಾರ್ದು, ಐ ವಿಲ್ ಡೂ ಅಂತ ಹೇಳಬೇಕು. ಹೌದಾ? ಅಲ್ವಾ? ಈಗ ನಾವು ಯು ಹ್ಯಾವ್ ಡನ್ ಪಕೋಡ ಅಂಡ್ ಇಟ್ಸ್ ರೆಡಿ. ಈಗಾಗಲೇ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ? ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೊ ಇದು ಯಾರಾದರೂ ಸಾಫ್ಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಡೀಪ್ ಫ್ರೈ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಪಕೋಡ ಹಿಂಗೆ ಶೇಪ್ಲೆಸ್ ಆಗಿದ್ರೇ ಚೆನ್ನಾಗಿರುತ್ತೆ. ಕೆಲವರು ಅದನ್ನು ಶೇಪ್ ಕೊಡೋಣ ಅಂತ ಮಾಡ್ತಾರೆ. ಹೌದು, ಮಾಡೋಕ್ಕಾಗಲ್ಲ ಅಲ್ವಾ? ಇವಾಗ ಡಿಫ್ರೆಂಟ್ ಇದೆ ತಾನೇ? ನೋಡೋದು ಡಿಫ್ರೆಂಟ್ ಆಗಿದೆ. ಐ ಆಮ್ ಶೂರ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಡೆಫಿನೆಟ್ ಆಗಿ ಟೇಸ್ಟ್ ಮಾಡಿ ಸಾಸ್ ಜೊತೆಗೆ. ಥ್ಯಾಂಕ್ ಯು. ಈರುಳ್ಳಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು ಸ್ವಲ್ಪ, ಈರುಳ್ಳಿ 3ರಿಂದ 4, ಚಿರೋಟಿ ರವೆ ಸ್ವಲ್ಪ, ಜೀರಿಗೆ ಓಂಕಾಳು ಸ್ವಲ್ಪ, ಉಪ್ಪು ರುಚಿಗೆ, ಕರಿಬೇವು ಸ್ವಲ್ಪ, ಚಿಕ್ಕ ಹಸಿಮೆಣಸಿನಕಾಯಿ 7ರಿಂದ 8, ಟೊಮೆಟೊ ಸಾಸ್ ಸ್ವಲ್ಪ ಮತ್ತು ಎಣ್ಣೆ ಕರಿಯುವುದಕ್ಕೆ. ಈರುಳ್ಳಿ ಪಕೋಡ ಮಾಡುವ ಮೆಥಡ್: ಒಂದು ಬೌಲ್ಗೆ ಈರುಳ್ಳಿ, ಕಡಲೆ ಹಿಟ್ಟು, ಜೀರಿಗೆ, ಕರಿಬೇವು, ಓಂಕಾಳು, ಹಸಿಮೆಣಸಿನಕಾಯಿ, ಉಪ್ಪು ಮತ್ತು ರವೆಯನ್ನು ಹಾಕಿ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ಪಕೋಡ ಹದಕ್ಕೆ ಕಲಸಿಟ್ಟುಕೊಂಡು ಕಾದಂತಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಫೈನಲಿ ಟೊಮೆಟೊ ಸಾಸ್ನೊಂದಿಗೆ ರುಚಿಯಾದ ಈರುಳ್ಳಿ ಪಕೋಡ ಸವಿಯಲು ಸಿದ್ಧ. ಜ್ಯೋತಿಯವರೇ, ತುಂಬಾ ಖಾರ ಇದೆ. ನೀವು ಆ ಗುಂಟೂರು ಮೆಣಸಿನಕಾಯಿ ಹಾಕಿ ಇದನ್ನ ಆಟಮ್ ಬಾಂಬ್ ಮಾಡಿಬಿಟ್ಟಿದ್ದೀರಾ. ನಾನು ಸ್ವಲ್ಪ ನೀರು ಕುಡಿಬೇಕು. ನೀರು ಅಂದ್ರೆ ನನಗೊಂದು ವಿಷಯ ಜ್ಞಾಪಕಕ್ಕೆ ಬಂತು. ನಮ್ಮ ಜೋಗ್ ಫಾಲ್ಸ್ ಇದೆಯಲ್ಲ, ಅದೇ ತರ ಕ್ಯಾನಡಾದಲ್ಲಿ ನಯಾಗ್ರಾ ಫಾಲ್ಸ್ ಇದೆ. ನಯಾಗ್ರಾ ಫಾಲ್ಸ್ ಅಲ್ಲಿ 1 ಸೆಕೆಂಡ್ ಅಲ್ಲಿ ಎಷ್ಟು ನೀರು ಮೇಲಿಂದ ಕೆಳಗೆ ಬೀಳುತ್ತೆ? ನಾನು ಹೋಗಿ ನೋಡ್ಕೊಂಡು ಬಂದು ಹೇಳ. ನಯಾಗ್ರಾ ಫಾಲ್ಸ್ ಅಲ್ಲಿ 1 ಸೆಕೆಂಡ್ ಅಲ್ಲಿ ಎಷ್ಟು ನೀರು ಮೇಲಿಂದ ಕೆಳಗೆ ಬೀಳುತ್ತೆ ಅಂತ. ಅದಕ್ಕೆ ಕರೆಕ್ಟ್ ಆನ್ಸರ್ 260 ಲ್ಯಾಕ್ ಲೀಟರ್ಸ್. 260 ಲ್ಯಾಕ್ ಲೀಟರ್ಸ್. ಆಶ್ಚರ್ಯ ಅಲ್ವಾ?
ನಂಬಕ್ಕೆ ಆಗಲ್ಲ ಅಲ್ವಾ? ಸರ್ಪ್ರೈಸಿಂಗ್. ಅಂಡ್ ಬರೀ 1 ಸೆಕೆಂಡಲ್ಲಿ. ಅಮೇಝಿಂಗ್. ನೀವು ನೆಕ್ಸ್ಟ್ ಏನು ಮಾಡೋದು ಜ್ಯೋತಿ ಅವರೇ? ನಾನು ನೆಕ್ಸ್ಟ್ ಮಾಡೋದು ಪಾಲಕ್ ಪಕೋಡ. ಓಕೆ, ಪಾಲಕ್ ಪಕೋಡ. ಇದು ಆಂಧ್ರದ ಸ್ಟೈಲಾ ಅಥವಾ? ಇಲ್ಲ, ಇದು ಯೂಶಲಿ ಮಾಡ್ತಾರೆ ಎಲ್ಲ ಕಡೆ, ಬಟ್ ನಾನು ಯೂಸ್ ಮಾಡ್ತಾ ಇರೋದು ಬರೀ ಪಾಲಕ್, ಅದರಿಂದ ಅದಕ್ಕೆ ಪಾಲಕ್ ಪಕೋಡ ಅಂತ ಹೇಳ್ತಾ ಇದ್ದೀನಿ. ಐ ಸಿ. ಇಂಗ್ರೀಡಿಯೆಂಟ್ಸ್ ಹೇಳಿ, ಏನು ಬೇಕು? ಇದಕ್ಕೆ ಬೇಕಾಗಿರೋದು ಪಾಲಕ್ 2 ಕಟ್ಟು ತೊಗೊಂಡಿದ್ದೀನಿ ಅದರಲ್ಲಿ, ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಎಣ್ಣೆ, ಉಪ್ಪು, ಟೊಮೆಟೊ ಸಾಸ್, ಮೆಣಸಿನ್ಕಾಯಿ ಖಾರ. ಓಕೆ, ಇದು ಸಿಂಪಲ್ ಆಗಿದೆ ನೋಡೋಕ್ಕೆ. ಹೌದು, ಮಾಡೋಕ್ಕೂ ಸಿಂಪಲ್ ಆ್ಯಂಡ್ ಕ್ವಿಕ್ಕಾ? ವೆರಿ ಫಾಸ್ಟ್. ಓಕೆ, ಕ್ವಿಕ್ಕಾಗಿ ಶುರು ಮಾಡೋಣ. ಓಕೆ, ಮೊದಲನೇ ಸ್ಟೆಪ್ ಏನು? ಮೊದಲನೇದು ಪಾಲಕ್ ತೊಗೊಳ್ಳೋಣ. ಓಕೆ, ಇದನ್ನು ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊಪ್ಪಲ್ಲಿ ಮೇನು ಅಂದರೆ ತುಂಬ ವಾಶ್ ಮಾಡಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದರಿಂದ ಏನು ಮಣ್ಣೆಲ್ಲ ಇರುತ್ತಲ್ವ ಅದರಲ್ಲಿ, ಸೊ ಅದು ಇದಾಗಲ್ಲ. ಸೊ ಫಸ್ಟ್ ಅದನ್ನು ಪಾಲಕ್ ಹಾಕ್ಕೊತೀನಿ ಸ್ವಲ್ಪ. ಓಕೆ, ಏನಾದರೂ ಸ್ಪೆಷಲ್ ಟ್ರಿಕ್ ಇದೆಯಾ ಪಾಲಕ್ನ ವಾಶ್ ಮಾಡೋಕ್ಕೆ? ಆ ಥರ ಏನಿಲ್ಲ, ಲೈಕ್ ಎಲ್ಲ ಸೊಪ್ಪುಗಳ ಥರನೇ ಕ್ಲೀನ್ ಅಂದರೆ ಪಾಲಕ್ ತುಂಬ ಈಸಿ ಕ್ಲೀನ್ ಮಾಡೋದು ಬೇರೆ ಸೊಪ್ಪು ಕಂಪೇರ್ ಮಾಡಿದ್ರೆ ನೀವು. ಓಕೆ, ಪಾಲಕ್ ಪಕೋಡ ತುಂಬ ಕಾಮನ್ ಆಗಿ ಸಿಗುತ್ತಾ? ಇಲ್ಲ, ಅಷ್ಟು ಕಾಮನ್ ಏನಿಲ್ಲ. ಓಕೆ, ಬಟ್ ಮಾಡ್ತಾರೆ, ಮನೇಲಿ ಜಾಸ್ತಿ ಮಾಡ್ತಾರೆ ನಿಮಗೆ ಪಾಲಕ್ ಪಕೋಡ, ಇಲ್ಲ ಯಾವುದೇ ಸಬ್ಬಸಿಗೆ ಸೊಪ್ಪು ಪಕೋಡ ಆ ಥರ ಎಲ್ಲ ಮನೇಲೆಲ್ಲ ಜಾಸ್ತಿ ಮಾಡ್ತಾರೆ. ಓಕೆ ಓಕೆ, ನಾವು ಇದು ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಖಂಡಿತ. ಸೊ ಫಾಸ್ಟಾಗಿ ಆಗಿಬಿಡುತ್ತೆ ನಮಗೂ. ಇದಕ್ಕೆ ನಾವು ಬೇಕಾದರೆ ಈರುಳ್ಳಿ ಹಾಕ್ಬೋದಾ? ಇಲ್ಲ, ಈರುಳ್ಳಿ ಹಾಕಲ್ಲ ಇದಕ್ಕೆ. ಬಟ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಈರುಳ್ಳಿ ಹಾಕಿ ಮಾಡ್ಬೋದಾ? ಈರುಳ್ಳಿ ಹಾಕಿದ್ರೆ ಅದು ಮತ್ತೆ ಕಾಮನ್ ಈರುಳ್ಳಿ ಪಕೋಡ ಥರ ಆಗಿಬಿಡುತ್ತೆ, ಇಲ್ಲ ರೆಗ್ಯುಲರ್ ಪಕೋಡ ಥರ ಆಗುತ್ತೆ. ಸೊ ಅದರಿಂದ ನಾನು ಇದರಲ್ಲಿ ಈರುಳ್ಳಿ ಉಪಯೋಗಿಸ್ತಾ ಇಲ್ಲ. ಗ್ರೀನ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಐರನ್ ಕಂಟೆಂಟು ಅದೆಲ್ಲ. ವಿಟಮಿನ್ ಎ ಫಸ್ಟ್ ಥಿಂಗ್ ಇಸ್ ಹಾಲು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಎಗ್ಸ್. ಓಕೆ, ಗೊತ್ತಲ್ವಾ, ನನ್ನ ಮಗನ ಲೆಸನಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಹೌದು, ನಾನು ಯಾವಾಗಲೂ ಒಂದ್ಸತಿ ಕಲ್ತಿದ್ದೆ. ಓಕೆ, ಈಗ ನೆಕ್ಸ್ಟ್ ಹೇಳಿ. ಇದಕ್ಕೆ ಪಾಲಕ್ ತೊಗೊಂಡಿದ್ದೀನಲ್ಲ, ನೆಕ್ಸ್ಟ್ ಅಕ್ಕಿ ಹಿಟ್ಟು. ಬರೀ ಕಡಲೆ ಹಿಟ್ಟು ಹಾಕಿದ್ರೆ ಸಾಫ್ಟಾಗಿ ಬಂದ್ಬಿಡುತ್ತೆ. ಹೌದು ಅಲ್ವಾ? ಇದು ಕ್ರಿಸ್ಪಿ ಆಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಯಾವುದೇ ಪಕೋಡ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕೋಣ. ವೆಜಿಟೇರಿಯನ್ಸ್ ಆಗಿದ್ರೆ ಗ್ರೀನ್ಸ್ ಇಟ್ಸ್ ಅ ಮಸ್ಟ್ ಅಂತ. ಯಾಕೆಂದರೆ ಅವ್ರಿಗೆ ಸಿಗೋ ಐರನ್ ಕಂಟೆಂಟು ನಾನ್ ವೆಜಿಟೇರಿಯನ್ಸ್ಗೆ ಮೀಟಲ್ಲಿ ಸಿಗುತ್ತೆ, ವೆಜಿಟೇರಿಯನ್ಸ್ಗೆ ಗ್ರೀನ್ಸಲ್ಲಿ ಸಿಗುತ್ತೆ. ಹೌದು. ಸೊ ಇದು ಕಡಲೆ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ. ಇದಕ್ಕೆ ಇವಾಗ ಉಪ್ಪು ಮತ್ತು ಅರಿಶಿನ ಇದೆರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ಹಾಕಬೇಕು. ಓಕೆ, ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ ಇದನ್ನು. ಓಕೆ, ಸ್ವಲ್ಪ ಅರಿಶಿನ ಹಾಕೋಣ ಇದಕ್ಕೆ. ಹಾಂ, ಅರಿಶಿನ ಇಲ್ಲದಿದ್ರೆ ಅಡುಗೆನೇ ಇನ್ಕಂಪ್ಲೀಟ್. ಸ್ವಲ್ಪ ಅರಿಶಿನ ಹಾಕೋಣ ಇದಕ್ಕೆ. ಇದ್ರ ಜೊತೆಗೆ ನಾವು ಇನ್ನು ಸ್ವಲ್ಪ ಇದನ್ನು ಹಸಿಮೆಣಸಿನ್ಕಾಯಿ ಖಾರ ಹಾಕೋಣ. ಇದು ಗುಂಟೂರು ಮೆಣಸಿನ್ಕಾಯ. ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ ಈ ಸತಿ. ನಾವು ಇದನ್ನು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನಾವು ಬ್ಲ್ಯಾಕ್ ಪೆಪ್ಪರ್ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಇವಾಗ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಓಕೆ ಓಕೆ, ನೀವು ಆವಾಗಲೇ ಒಂದು ನಯಾಗರಾ ಫಾಲ್ಸ್ ಬಗ್ಗೆ ನಂಗೆ ಹೇಳಿದ್ರಿ, ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಚೆನ್ನಾಗಿತ್ತು. ಸೊ ಅದೇ ಥರ ಇನ್ನೊಂದು ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಾನು ಟೆಲಿಕಾಮ್ ಫೀಲ್ಡಲ್ಲಿ ಇದ್ದೀನಿ. ಓಕೆ, ಸೊ ಅದ್ರ ಬಗ್ಗೆನೇ ಓದ್ತಾ ಇರ್ತೀನಿ, ಪೇಪರ್ಸಲ್ಲಿ ನ್ಯೂಸ್ ಕೇಳ್ತಾ ಇರ್ತೀನಿ. ನಮ್ಮ ಟಾಪಿಕ್ಕು ಅಂದಾಗ ನಮಗಿನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ? ಸೊ ಇವಾಗ ಏನು ಅಂದರೆ ಲೈಕ್ ಚೈನಾ ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಮೀನ್ ಇಟ್ಸ್ ಫೇಮಸ್ ಫಾರ್ ಇಟ್. ಓಕೆ, ಬಟ್ ಇಂಡಿಯಾ ಇಸ್ ಕಂಪೀಟಿಂಗ್ ವಿತ್ ಚೈನಾ ಇನ್ ಟೆಲಿಕಮ್ಯುನಿಕೇಶನ್ ಎಲ್ಲ ಫೀಲ್ಡಲ್ಲೂ ಅಲ್ವಾ? ಇಂಡಿಯಾ ಮೀನ್ ಇಟ್ಸ್ ವೆರಿ ಫಾಸ್ಟ್. ಇವಾಗ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಅದರಲ್ಲಿ ಏನು ಅಂದರೆ ಲೈಕ್ ಸಪೋಸ್ ಚೈನಾ ಅಲ್ಲಿ 1 ಮಂತ್ಗೆ 5 million ಕಸ್ಟಮರ್ಸ್ ಆರ್ ಆ್ಯಡಿಂಗ್ ಅಪ್ ಇಂಟು ಟೆಲಿಕಾಮ್ ಇಂಡಸ್ಟ್ರಿ ಪರ್ ಮಂತ್. ಹೌದಾ? ಓಕೆ, ಬಟ್ ಇಂಡಿಯಾ ಏನು ಕಡಿಮೆ ಇಲ್ಲ, ಇಟ್ಸ್ 4 million. ಹೌದಾ? ಅಂದರೆ ರೇಸಲ್ಲಿ ನಾವು ಆಲ್ಮೋಸ್ಟ್ ಅಲ್ಲೇ ಇದ್ದೀವಿ. ಹತ್ರ ಇದ್ದೀವಿ. ಸೊ 4 million ಆ್ಯಡ್ ಆಗ್ತಾ ಇದ್ದಾರೆ. 4 million ಪರ್ ಮಂತ್. ಓ ಮೈ ಗಾಡ್, ಜಸ್ಟ್ ಕಾಂಟ್ ಬಿಲೀವ್ ಅಲ್ವಾ? ಹೌದು. ಈ ಟೆಲಿಕಮ್ಯುನಿಕೇಷನ್ಸ್ ಬೂಮ್ ಅಂತ ಇದೆಯಲ್ಲ, ಅದು ಕೆಲವು ವರ್ಷಗಳಿಂದ ನಡೀತಾ ಇದೆ ಅಲ್ವಾ ಬೂಮು? ಹೌದು. ಇದೇ ಥರ ನಡೀತಾ ಇರುತ್ತಾ? ಇರುತ್ತೆ. ಐ ಥಿಂಕ್ ಮಿನಿಮಮ್ ಇನ್ನೊಂದು 5 years ಆದರೂ ಇರುತ್ತೆ ಇದು. ಇನ್ನು ಆ್ಯಕ್ಚುಲಿ ನೀವು ಸರ್ವೆ ಪ್ರಕಾರ ನೋಡಿದ್ರೆ ನಾಟ್ ಈವನ್ 30% ಆಫ್ ದಿ ಪೀಪಲ್ ಆರ್ ಹ್ಯಾವಿಂಗ್ ಮೊಬೈಲ್ಸ್ ಇಂಡಿಯಾಲಿ. ಇನ್ನೂ ಅಷ್ಟು ಜನ ಮಿಕ್ಕಿದ್ದಾರೆ ಮೊಬೈಲ್ ತಗೊಳ್ಳೋರು. ನಾಟ್ ಓನ್ಲಿ ಮೊಬೈಲ್, ಲೈಕ್ ಲ್ಯಾಂಡ್ಲೈನ್ಸ್ ಆರ್ ಮೊಬೈಲ್ಸ್, ಎನಿಥಿಂಗ್. ಓಕೆ, ಇವಾಗ ಇದಕ್ಕಿಂತ ಸ್ವಲ್ಪ ಕಡಲೆ ಹಿಟ್ಟು ಇಡಿಸುತ್ತೆ. ಇದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು. ಓಕೆ, ಸೊ ಇದ್ರ ಕನ್ಸಿಸ್ಟೆನ್ಸಿ ತುಂಬ ಡ್ರೈ ಆಗಿರಬಾರ್ದು.
ಹೌದು. ತುಂಬ ನೀರಾಗೂ ಇರಬಾರ್ದು. ಹಾಂ, ತುಂಬ ಗಟ್ಟಿಯಾಗಿರಬಾರ್ದು. ಗಟ್ಟಿಯಾಗಿದ್ದರೆ ಕ್ರಿಸ್ಪಿಯಾಗಿ ಬರಲ್ಲ ಅದನ್ನು. ಓಕೆ. ಓಕೆ, ಇಷ್ಟಿದ್ರೆ ಸಾಕು. ಹಾಂ, ಸೊ ಈಗ ಕರಿಬೋದಾ? ಹ್ಞೂ ಈಗಲೇ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ಕ್ಲೈಮ್ಯಾಕ್ಸ್. ಇದಕ್ಕೆ ರವೆ ಹಾಕಿದ್ವಲ್ಲ ಮುಂಚೆ, ಅಂದರೆ ಈರುಳ್ಳಿ ಪಕೋಡಾಗೆ ರವೆ ಹಾಕಿದ್ವಿ, ಇದಕ್ಕೂ ಹಾಕ್ಬೋದಲ್ವಾ? ಇಲ್ಲ, ಇದಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದು ಈರುಳ್ಳಿ ಜೊತೆಗೆ ರವೆ ಚೆನ್ನಾಗಿರುತ್ತೆ. ಬಟ್ ನಾವೀಗ ಪಾಲಕ್ ಹಾಕ್ತಾ ಇದ್ದೀವಿ, ಪಾಲಕ್ ಜೊತೆಗೆ ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ. ಓ, ಸೊ ಒಂದೊಂದಕ್ಕೆ ಒಂದೊಂದು ಕಾಂಬಿನೇಷನ್. ಓಕೆ, ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನೇನೋ ಟ್ರೈ ಮಾಡೋಕ್ಕಾಗಲ್ಲ ಅಲ್ವಾ? ಹೌದು. ಸೊ ಇದನ್ನು ಅಷ್ಟೇ, ಸ್ವಲ್ಪ ಬಿಡ್ಸ್ ಹಾಕಬೇಕು, ದೂರ ಹಾಕಬೇಕು. ಎಲ್ಲ ಒಂದೇ ಕಡೆ ಉಂಡೆ ಥರ ಹಾಕಬಾರ್ದು ಇದನ್ನು. ಓಕೆ, ಈಗ ಪಾಲಕ್ ಪಕೋಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಆಗ್ತಾ ಇದೆ. ಸ್ಮೆಲ್ ಬರ್ತಾ ಇದ್ದಿಲ್ಲ? ಹೌದು. ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ ಇದೆ. ಆ್ಯಂಡ್ ಇದ್ರ ಜೊತೆಗೂ ಟೊಮ್ಯಾಟೊ ಸಾಸ್ ಬೆಸ್ಟು. ಟೊಮೆಟೊ ಸಾಸ್ ಬೆಸ್ಟ್. ಇದಕ್ಕೆಲ್ಲ ಗ್ರೀನ್ ಚಟ್ನೀಸ್ ಎಲ್ಲ ಚೆನ್ನಾಗಿರಲ್ಲ, ಸಾಸ್ ಚೆನ್ನಾಗಿರುತ್ತೆ. ಹೌದು, ನೋಡೋಕ್ಕೂ ಚೆನ್ನಾಗಿರಲ್ಲ ಅಲ್ವಾ? ಅಂದರೆ ಪಾಲಕ್ ಗ್ರೀನ್ ಆಗಿರುತ್ತೆ, ನಾವು ಗ್ರೀನ್ ಚಟ್ನಿ ಅದಕ್ಕೆ ಕೊಟ್ಟರೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಕಾಂಬಿನೇಷನ್ ಸರಿ ಇರಲ್ಲ. ಹಾಗೇನೂ ತಿನ್ಬೋದು, ಖಾರ ಹಾಕಿರ್ತೀವಲ್ಲ ಅದಕ್ಕೆ, ಹಾಗೇನೂ ತಿನ್ಬೋದು. ಇಲ್ಲ ನಾವು ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ಬೋದು. ಓಕೆ. ಸೊ ಟೊಮೆಟೊ ಸಾಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ, ಅದು ನಾವು ಡಿಫ್ರೆಂಟ್ ಚಾಯ್ಸ್ ಮಾಡ್ಕೊಂಡು ತಿನ್ಬೋದು. ಖಂಡಿತ. ಈ ಕಾಲದಲ್ಲಿ ಎಲ್ಲದರಲ್ಲೂ ಕಾಂಬಿನೇಷನ್ ತುಂಬ ಮುಖ್ಯ. ಅಂದರೆ ನಾವು ಬಟ್ಟೆ ಹಾಕೊಳ್ಳೋ ರೀತಿ, ಯಾರ ಜೊತೆ ಹೊರಗಡೆ ಹೋಗ್ತೀವಿ, ಎಲ್ಲದರಲ್ಲೂ ಅಲ್ವಾ? ಹೌದು. ನನಗನ್ಸುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕಾಂಬಿನೇಷನ್ ಅಡುಗೆಯಲ್ಲಿ ಅಲ್ವಾ? ಹೌದು, ಡೆಫಿನೆಟ್ ಆಗಿ. ಕಾಂಬಿನೇಷನ್ ಇಲ್ಲ ಅಂದರೆ ಅದು ಅಡುಗೆನೇ ಅಂತ ಅನ್ಸ್ಕೊಳ್ಳಲ್ಲ. ಹೌದು, ಆ ಪ್ರೆಸೆಂಟೇಷನಲ್ಲೂ ಕಾಂಬಿನೇಷನ್ ಇದೆ, ಅಡುಗೆ ಮಾಡೋ ರೀತಿಲೂ ಕಾಂಬಿನೇಷನ್ ಇದೆ ಅಲ್ವಾ? ಸೊ ನೀವು ನಿಮ್ಮ ಅಡುಗೆ ಟೇಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ಐ ಮೀನ್ ಯಾವ ಥರ ಹೌಸ್ ವೈಫ್ ನೀವು, ಹೇಗಿದ್ದಾರೆ ಮನೆಯವರೆಲ್ಲ, ಸಂತೋಷವಾಗಿದ್ದಾರಾ ಇಲ್ವಾ ಅಂತ. ಖಂಡಿತ. ಅಡುಗೆಯಲ್ಲಿ ಕಾಂಬಿನೇಷನ್ ಅಂದರೆ ರೊಟ್ಟಿ ಜೊತೆ ಚಟ್ನಿ, ದೋಸೆ ಜೊತೆ ಕರೆಕ್ಟ್ ಆಗಿರೋ ಚಟ್ನಿ, ಅಂದರೆ ಕಾಯಿ ಚಟ್ನಿ ಅಥವಾ ಫ್ರೆಶ್ ಆಗಿರೋ ಚಟ್ನಿ, ಆ ಥರ ಇರಬೇಕಲ್ವಾ? ಹೌದು ಹೌದು. ಹಾಗೆ ಫ್ರೈಡ್ ಐಟಮ್ಸ್ ಅಲ್ಲೂ ಅಷ್ಟೇ, ಹೌದು, ಕರೆಕ್ಟ್ ಆಗಿರೋ ಸಾಸ್, ಅಂದರೆ ಅಪ್ರೋಪ್ರಿಯೇಟ್ ಸಾಸ್, ಕಲರು, ಆ ರುಚಿ ಎಲ್ಲ ಕಾಂಬಿನೇಷನ್ ಇದ್ರೇ ಚೆನ್ನಾಗಿರುತ್ತೆ. ಹೌದು. ಕಾಂಬಿನೇಷನ್ ಇಲ್ಲ ಅಂದರೆ ಲೈಫಲ್ಲಿ ವಿಲ್ ಥಿಂಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಲ್ವಾ? ಕರೆಕ್ಟ್. ಆಮೇಲೆ ಆ ವೆರೈಟಿನೂ ಇರಬೇಕು ಕಾಂಬಿನೇಷನ್ ಜೊತೆ. ಹೌದು, ವೆರೈಟಿ ಇದ್ರೇನೆ ಬೋರ್ ಆಗಲ್ಲ. ಈವನ್ ಜಾಬಲ್ಲೂ ಅಷ್ಟೇ ಅಲ್ವಾ? ಸ್ವಲ್ಪ ವೆರೈಟಿ ಇದ್ದು ಚಾಲೆಂಜಸ್ ಇದ್ರೆ ಬೋರ್ ಆಗಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ಅಂದರೆ ನಮ್ಗೆ ಜಾಬ್ ಮಾಡೋಕೆ ಇಂಟ್ರೆಸ್ಟೇ ಇರಲ್ಲ ಅಲ್ಲಿ. ಹೌದು ಅಲ್ವಾ? ಸೊ ಇವಾಗ ಇದು ಪಕೋಡ ರೆಡಿ ಆಗಿದೆ. ಈವನ್ ಗೆಸ್ಟಿಗೆ ಸರ್ವ್ ಮಾಡೋವಾಗ್ಲೂ ಕುಕುಂಬರ್ ಅಂದರೆ ಸೌತೆಕಾಯಿ ಅದ್ರ ಜೊತೆ ಇಟ್ಟು ಸರ್ವ್ ಮಾಡಿದ್ರೆ, ಅದು ಆಯಿಲ್ ಫುಡ್ ತಿಂದಮೇಲೆ ಅವ್ರು ಆ ಸೌತೆಕಾಯಿ ತಿಂದಾಗ ಆಯಿಲ್ ಫುಡ್ಡಲ್ಲಿ ಏನೇನಿರುತ್ತೆ, ಐ ಮೀನ್ ಇಟ್ ಲೈಕ್ ಈ ಗಂಟ್ಲು ಕೆರೆಯೋದು ಅದೆಲ್ಲ ಏನು ಅವಾಯ್ಡ್ ಮಾಡ್ಬೋದು. ಸೊ ಸೌತೆಕಾಯಿ ವಿತ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಜೊತೆಗೆ ಸರ್ವ್ ಮಾಡಿದ್ರೆ, ಸೊ ನಿಮ್ಮ ಗೆಸ್ಟು ಸೇಫ್ ಆಗಿರ್ತಾರೆ, ನಿಮಗೂ ಏನು ಅನ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹೌದಾ? ಸೊ ನೀವು ಅದೇ ಮಾಡ್ತೀರಾ ಗೆಸ್ಟ್ ಎಲ್ಲ ಬಂದಾಗ? ಹೌದು, ಯಾಕಂದರೆ ಅವ್ರ ಮನೆಯಲ್ಲಿ ಎಣ್ಣೆದು ಕೊಟ್ಟರು ತುಂಬ ಚೆನ್ನಾಗಿತ್ತು, ತಿಂದ್ಬಿಟ್ವೆ, ಇವಾಗ ನೋಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಾರೆ ಅಲ್ವಾ? ಹೌದು, ಅದು ಒಳ್ಳೆ ಕಾಂಬಿನೇಷನ್. ಅಂದರೆ ಕರೆದಿರೋ ತಿಂಡಿ ಜೊತೆ ಸಲಾಡ್ಸ್, ಫ್ರೆಶ್ ಸಲಾಡ್ಸ್, ಇಟ್ಸ್ ವೆರಿ ಗುಡ್. ಸೊ ಇದನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ. ಓಕೆ, ಇವಾಗ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಜ್ಯೋತಿ. ಪಾಲಕ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು 2 ಕಟ್ಟು, ಎಣ್ಣೆ ಕರಿಯಲು, ಉಪ್ಪು ರುಚಿಗೆ, ಅರಿಶಿನ ಪುಡಿ 1 ಚಿಟಿಕೆ, ಅಕ್ಕಿ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಹಸಿಮೆಣಸಿನಕಾಯಿ 4 ರಿಂದ 5, ಟೊಮೆಟೊ ಸಾಸ್ ಸ್ವಲ್ಪ. ಪಾಲಕ್ ಪಕೋಡ ಮಾಡುವ ಮೆಥಡ್: 1 ಬೌಲ್ಗೆ ಪಾಲಕ್ ಸೊಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಕಾದಂತಹ ಎಣ್ಣೆಯಲ್ಲಿ ಹಾಕಿ ಕರೆದುಕೊಂಡು ಫೈನಲಿ 1 ಪ್ಲೇಟ್ಗೆ ಸರ್ವ್ ಮಾಡಿ ಟೊಮೆಟೊ ಸಾಸ್ನೊಂದಿಗೆ ಸವಿಯಬಹುದು. ರುಚಿಯಾದ ಪಾಲಕ್ ಪಕೋಡ ಸಿದ್ಧ. So thank you for this. Yeah, and thanks for the recognition. You're welcome.